ಲೋಕವೇ ಹೇಳಿದ ಮಾತಿದು, ಹೇ 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 ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಹೇ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಆಹಾ, ಏನು ತಂಪೈತಪ್ಪ ಈ ಕಟ್ಟಿ. ಅವನ ಈ ಬಿಸಿಲೊತ್ನ್ಯಾಗ ಬೇನ್ ಗಿಡದ ಕೆಳಗ ಕುಂತ ಹಳಾಟಿ ಹೊಡಿದು ಅಂದು ಒಂಥರ ಮಜಾ ನೋಡ. ಅದಕ್ಕೆ ಅಂತೀನಿ, ಯುವಕರೆಲ್ಲ ಊರು ಬಿಟ್ಟು ದುಡ್ಯಾಕ ಹೋದಾರೆಲ್ಲ ವಾಪಸ್ ಇಲ್ಲೇ ಬರ್ತಾರ. ಎದಕ್ಕಂದ್ರೆ ನಮ್ಮ ಹಳ್ಳಿನ ತಂಪು ಅಂತಂದ. ಓಹೋ, ಏನಪ್ಪಾ ರುದ್ರಪ್ಪ, ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಅದು ಕಟ್ಟಿ ಕೆಳಗ ತಂಪಗ ಏನೋ ಜೋರ್ ಹಾಡಾಡಕತ್ ಬಿಟ್ಟಲ್ಲ. ಪ್ರೀತಿ ಮಾಡಬಾರ್ದು ಅಂತ ಈ ವಯಸ್ಸಿನಾಗ ಮತ್ತೆ ಪ್ರೀತಿ ಹುಡುಕಿದ್ವಪ್ಪ. ಓ ಮಲ್ಲನ, ಬಾರಪ್ಪ ಮಲ್ಲನ, ಅವೆಲ್ಲ ಪ್ರೀತಿ ಮಾಡುನು. ಆ ಕಾಲದಾಗ ಒಂದು ನೋಡಪ್ಪ, ನೀನು ಏನ್ತ ಅಂದ್ರೆ ತಾಳಿ ಕಟ್ಟಿವಿ, ಸಂಸಾರ ಮಾಡಕತ್ತೀವಿ. ನಾವು ಎಲ್ಲಿ ಬರ್ಬೇಕಾಗಿನ ಕಾಲಕ್ಕೆ ಪ್ರೀತಿ ಮಾಡೋ ಬುದ್ಧಿ ಈಗ ಬಂದೈತೆ ನೋಡ ತಿಳುವಳಿಕೆ. ಬಾಬಾ ಕುಂದ್ರಪ್ಪ, ಈಗ ಬಂದೇನ? ಶಿವ ಶಿವ, ಈಗ ಬಂದೆ ನೋಡಪ್ಪ ರುದ್ರಪ್ಪ. ನೋಡಿ ಯಾ ನಮ್ಮನಿ ಬಿಸಿಲು ಹಂಗ ಹೊಡೆದಾಕತೈತಿ. ಹೊಲ್ದಾಗೂ ಕೆಲಸ ಇರ್ಲಿಲ್ಲ, ಎಲ್ಲ ಕೆಲಸ ಮುಗಿಸಿನೇ. ಅದಕ್ಕೆ ಹಂಗ ಸ್ವಲ್ಪ ನಮ್ಮ ಹಳ್ಳಿ ಕಟ್ಟಿಗೆ ತಲೆ ಕೊಡನಂತಂದ ಸುಮ್ಮನೆ ಬಂದೆ ನೋಡು. ಹ್ಞೂನಪ್ಪ, ಚಲೋ ಮಾಡಿದೀನಿ ಬಂದ. ಇದು ಕಟ್ಟಿ ಒಂಥರ ತಂಪ, ಇಲ್ಲಿ ಮಲ್ಕೊಂಡೆ ಅಂತೇಳಿ ಎಲ್ಲ ಟೆನ್ಷನ್ ಗಿನ್ಷನ್ ಏನೂ ಇರೋದಿಲ್ಲ, ಎಲ್ಲ ಮಾಯ ಬಿಡ್ತೈತೆ ನೋಡು. ಹೌದಪ್ಪ, ನೀ ಹೇಳುದು ಭಾಳ ಬರೋಬ್ಬರಿ ನೋಡು. ಏನು ಮಾಡಕತ್ತೀರಪ್ಪ ಇಬ್ರು, ಮಲ್ಲನ ರುದ್ರಪ್ಪ? ಜೋರ್ ಮಾತು ನಡ್ಯಾಕತ್ತವಲ್ಲ. ಓ ಯಾರ? ಓ ನಮ್ಮ ನಿಂಗಜ್ಜ, ಬಾರಪ್ಪ ಅಜ್ಜ, 2 ದಿನ ಆಯ್ತು ನೀನು ನೋಡಿ. ಎಲ್ಲಿ ಹೋಗಿದ್ದೆ? ಅಲ್ಲ, ಏನ ಬಿಟ್ಟ ಮಗ ಬೆಂಗ್ಳೂರಿಗೆ ಹೋಗಿದ್ದೆ ಅಂತ ಕೇಳ್ಪಟ್ನಪ್ಪ. ಹೌದಾ? ಹ್ಞೂನಪ್ಪ, ಬೆಂಗ್ಳೂರಿಗೆ ಬಾ ಅಂದಿದ್ದ ಅಮ್ಮಗ. ಇಲ್ಲೇ ಎಳ್ನೀರು ವ್ಯಾಪಾರ ಮಾಡೋಣ ಬಾ ಅಜ್ಜ, ಚಲೋ ಐತಂತ ಅಂದಿದ್ದ. ನಾನು ಹೋಗಿದ್ನಿ ಬೆಂಗ್ಳೂರಿಗೆ. ಆದರೂ ಅಲ್ಲಿದೇನು ಹೇಳ್ಬೇಡಪ್ಪ, ನಮ್ಮ ಹಳ್ಳಿನ ತಂಪು. ಯಾಕೆಜ್ಜ ಎಲ್ಲರೂ ಹಳ್ಳಿ ಬಿಟ್ಟು ಬೆಂಗ್ಳೂರು ಸೇರಾಕತ್ರ, ನೀನು ಬೆಂಗ್ಳೂರಿಂದ ಈ ಕಡೆ ಬಂದಲ್ಲ, ಹಿಂಗ್ಯಾಕೆ? ಮಲ್ಲನ ಏನು ಕೇಳ್ತಿ ಬಾ, ಅಲ್ಲಿ ಒಂದು ಜೀವನನ ಅಲ್ಲ. ಅಲ್ಲಿ 12 ತಾಸು ಕೆಲಸ ಮಾಡ್ರು ರೊಕ್ಕ ಹುಟ್ಟುದಿಲ್ಲ, ರೊಕ್ಕ ಹುಟ್ಟಿದ್ರು ಅದು ಉಳಿದಿಲ್ಲ. ಇಲ್ಲಿ ನಮ್ಮ ಹಳ್ಳಿ ಒಳಗೆ ಆರಾಮ್ ಒಂದು 5 ತಾಸು 6 ತಾಸು ಕೆಲಸ ಮಾಡಿ ದುಡ್ದಿದ್ದೆಲ್ಲ ಗಂಟೆ ನಿಂದಿಲ್ಲಿ. ಅಲ್ಲಿ ಹಂಗಲ್ಲ, ಅದನ್ನ ಮನೆ ಬಾಡಿಗೆ ಅದು ಇದು ಖರ್ಚು ಭಾಳು ಅಲ್ಲಿ. ಮಲ್ಲನ ಭಾಳ ಅಂದ್ರೆ ಭಾಳ ಜೀವನ ಭಾಳ ಜಂಜಾಟ ಐತಪ್ಪ. ಅದು ಬೆಂಗಳೂರೊಳಗೆ ಜೀವನ ಮಾಡೋರು ಅಷ್ಟ ಮ್ಯಾಗಿನ ಇದಕ್ಕೆ ಚಂದ ಕಾಣ್ತಾರ. ಭಾಳ ಅಂದ್ರೆ ಭಾಳ ಇದೈತಪ್ಪ. ಹೌದಾ ಅಜ್ಜ? ಒಗ್ಗ ಮಾರ, ನಾ ಹೋಗಿದ್ನಲ್ಲ. ಯಾರ ನೀ ಹೋಗಿ ಏನು ಮಾಡ್ತೀವಪ್ಪ ಅಲ್ಲಿ? ಹಂಗ ಬರುದಪ್ಪ. ಅಲ್ಲಪ್ಪ ಮಲ್ಲನ, ಏನ ಸುದ್ದಿ ಗೊತ್ತಾತನ? ಯಾವ್ದಜ್ಜ? ಲೀಲಾ ಮತ್ತು ಮಂಜು ಸೇರಿದ್ರಲ್ಲ. ಮಾರ ಅಂತಾವ್ ಬಿಡು. ನ್ಯೂಸ್ ಒಳಗೆ ದೊಡ್ಡ ಸುದ್ದಿ ನಡೆಯಾಕತೈತಿ, ಅದರ ಗೊತ್ತೈತಿಲ್ಲ? ಯಾವ್ದಜ್ಜ? ನಮಗೆ ಗೊತ್ತಿಲ್ಲದ ಸುದ್ದಿ? ಗೊತ್ತಿಲ್ಲ ಏನು? ಬರೀ ಇವ ಲವ್ ಸ್ಟೋರಿ ನೋಡ್ಕೊತ ಕುಂತ ಬಿಡುದ ನಮ್ಮ ಮನ್ಯಾಗ. ಅದು ಏನಾತ ಹೇಳ? ಬೆಂಗಳೂರಿನ್ಯಾಗ ಇವ್ರಿದ್ರಲ್ಲ, ಯಾರ CJ ರಾಯ್ ಅನ್ನೋರು, ಅವ್ರು ತಾವ ಗುಂಡು ಹೊಡ್ಕೊಂಡು ಸತ್ತಾರಂತ ನೋಡು. CJ ರಾಯ ಯಾರಜ್ಜ? ಅವರೊಬ್ಬರ ದೊಡ್ಡ ಶ್ರೀಮಂತ ಮನುಷ್ಯ. ಏನಪ್ಪ? ಹೌದಾ? ಅಷ್ಟು ಶ್ರೀಮಂತ ಅಷ್ಟು ಇದ್ರ ಮತ್ತೆ ಗುಂಡು ಹೊಡ್ಕೊಂಡು ಸತ್ರಜ್ಜ? ಹೇಳ್ತೀನಿ ಕೇಳೋಪ್ಪ ಇಲ್ಲೇ. ಅವ್ರದ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟ್ಯಾರ ಅವ್ರು, ಕಾನ್ಫಿಡೆಂಟ್ ಗ್ರೂಪ್ ಅಂತಂದು. ಆಮ್ಯಾಗ ಮೊನ್ನೆ ಬಿಗ್ ಬಾಸ್ ಒಳಗೆ ಗೆದ್ದಲ್ಲ ನಮ್ಮ ಹನುಮಂತು, ಅವಂಗ 50 ಲಕ್ಷ ರೂಪಾಯಿ ಕೊಟ್ಟಾರ. ಇದೇ CJ ರಾಯ್ ಅವ್ರ. ಬಾ 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 ಬಾ. ಹ್ಞೂನಪ್ಪ, ಅವ್ರ ದುಮ್ಶಾನ್ ಅಂದ್ರೆ ದುಮ್ಶಾನ್ ರೊಕ್ಕ ಮಾಡ್ಯಾರ, ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟ್ಯಾರ, ಕಾನ್ಫಿಡೆಂಟ್ ಅನ್ನು ಗ್ರೂಪ್ ಕಟ್ಟ್ಯಾರಂತ ಬೆಂಗಳೂರೊಳಗೆ. ಗರ್ಭ ಶ್ರೀಮಂತ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ನಾರ ಬಂದ ಇದನ್ನ ಮಾಡಿಬಿಟ್ರು ನೋಡಿ, ಜಪ್ತಿ ಮಾಡಿಬಿಟ್ರು. ಹೌದಾ? ಆಮ್ಯಾಗೇನಾತ? ಅವ್ರು ಟೆನ್ಷನ್ ಮ್ಯಾಗ ಟೆನ್ಷನ್, ಏನ ಮಾನಸಿಕ ಒತ್ತಡ ಜಾಸ್ತಿ ಆಗೈತೆ ಅಂತ ಕಾಣಿಸ್ತೈತಿ. ಅವ್ರು ಸೀದಾ ಇನ್ಕಮ್ ಟ್ಯಾಕ್ಸ್ನಾರ ಬಂದ್ರೆ ಏನೇನ ಕೇಳಿದ್ರೆ ಅವ್ರಿಗೆ ಟಾರ್ಚರ್ ತಡ್ಕೊಳಕ್ ಆಗ್ಲಿಲ್ಲ. ಸೀದಾ ಒಂದು ಸೂಟ್ ಕೇಸ್ ಒಳಗೆ ಪಿಸ್ತೂಲ್ ಇತ್ತು, ಅದನ್ನ ಸೂಟ್ ಕೇಸ್ ಒಳಗೆ ತೊಗೊಂಡು ಹೋದ್ರೆ ತಮ್ಮ ಬೆಡ್ರೂಮ್ ಒಳಗೆ ಹೋಗಿ ಶೂಟ್ ಮಾಡ್ಕೊಂಡು ಸಾತ್ರಂತಂದು ವರದಿ ಬರಾಕತ್ತೈತಿ. ಯಾಕೆ ನಿಮ್ಗೆ ಇನ್ನೂ ಇದು ಗೊತ್ತಿಲ್ಲನ? ಪಾಪ ಅವರು ಎಂಥ ಒಳ್ಳೆ ಮನುಷ್ಯರು ಗೊತ್ತನ. ಎಷ್ಟೋ ಬಡವರಿಗೆ ಮನೆ ಕಟ್ಟಿ ಕೊಟ್ಟಾರ. ನಮ್ಮ ಹನುಮಂತುಗ 50 ಲಕ್ಷ ರೂಪಾಯಿ ಕೊಟ್ಟಾರ ಅವರು. ಮತ್ತು ಅವಾಗ ಶೋ ಒಳಗೆ ಬರ್ತಿದ್ರಲ್ಲ, ಟಿವಿಯಾಗ ಬರ್ತಿದ್ರಲ್ಲ, ಅವ್ರು 50 ಲಕ್ಷ ರೂಪಾಯಿ ಕೊಟ್ರೆ, ಇವ್ರು 50 ಲಕ್ಷ ರೂಪಾಯಿ. ಅದು ಇವರೇ ಎಷ್ಟೋ ಮಂದಿಗೆ ಬಡಬಗ್ಗರಿಗೆ ಸಹಾಯ ಮಾಡ್ಯಾರ. ಪಾಪ ಅಂತ ಮನುಷ್ಯ ತನ್ನ ಮನಸ್ಸ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ನೋಡಿ ಎಲ್ಲಿಂದ ಎಲ್ಲಿಗೆ ಮನುಷ್ಯಾಗ ನೆಮ್ಮದಿ ಇಲ್ಲ ಅಂತಂದ್ರೆ ಏನು ನೋಡು. ಬಾ 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 ಬಾ. ಹೌದಾ ಅಜ್ಜ?
ನನಗೆ ಗೊತ್ತಾಯಿಲ್ಲ ಬಿಡಪ್ಪ, ನಾನು ಟಿ ವಿ ಹಚ್ಚಿದ್ನಿ ಮತ್ತು ಅದು ಬರಲೇ ಇಲ್ಲ ನ್ಯೂಸ್. ನೀ ಬರೇ ಸಿನಿಮಾ ಡ್ಯಾನ್ಸ್ ನೋಡ್ರೆ ಅದ್ರೊಳಗೆ ಬರಂಗಿಲ್ಲ. ವಾರ್ತಾ ನೋಡ್ಬೇಕು, ವಾರ್ತಾ. ಅಲ್ಲ ಅಬ್ಬಾ ಅಬ್ಬಾ ಅಬ್ಬಾ, ಯಾಜ ನೀ ಇಂಥ ವಯಸ್ಸಿನಾಗು ಇಂಥವೆಲ್ಲ ನ್ಯೂಸ್ ಕಲೆ ಹಾಕಿ ನಮಗೆ ಹೇಳ್ತಲ್ಲ. ಬಾ 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 ಬಾ, ಗ್ರೇಟ್ ಬಿಡ ಅಜ್ಜ ನೀ. ಲೇ, ನನಗೆ ನಮ್ಮ ಊರಾಗಿಂದ ಹಿಡಿದು ವಾರ್ತಾ ವಾರ್ತಾದಿಂದ ಹಿಡ್ದು ದಿಲ್ಲ್ಯಾಗ ನಡೆಯುವ ವಾರ್ತಾ ಸತ್ಯಕ್ಕೆ ಎಲ್ಲ ಗೊತ್ತಿರ್ತೈತೆ ಮಗನ. ನಾ ವಾರ್ತಾ ಭಾಳ ನೋಡ್ತೀನಿ. ನಿಮ್ಮಂಗ ಬರೇ ಇವ್ರ ಜೊತೆ ಓಡೋದ್ರು, ಅವ್ರ ಜೊತೆ ಓಡೋದ್ರು ಹಂಗೆ ಮಾತಾಡಂಗಿಲ್ಲ. ಹೌದೌದು. ಅಲ್ಲಜ್ಜ, ನನಗೊಂದು ಡೌಟ್. ಈಗ ಅವ್ರ ತೀರ್ಕೊಂಡ್ರಲ್ಲ, ಗಂಡು ಹುಡ್ಕೊಂಡು ಹಂಗಾಗಿ ತೀರ್ಕೊಂಡ್ರೆ ಯಾರು ಕೊಲೆ ಮಾಡಿರ್ಬೋದಲ್ಲ? ಅವರ ಇನ್ಕಮ್ ಟ್ಯಾಕ್ಸ್ನಾರ ಕೊಲೆ ಮಾಡಿರ್ಬೋದಲ್ಲ? ಅದು ಇನ್ನೂ ಡೌಟ್ ಒಳಗೈತಿ. ಅದು ಇನ್ನೂ ತನಿಖೆ ಆಗ್ಬೇಕು. ಇಷ್ಟೆಲ್ಲ ಮಾಡಿದ ವ್ಯಕ್ತಿ, ಆಮ್ಯಾಗ ಅಷ್ಟು ಮಾನಸಿಕವಾಗಿ ದೃಢ ಇದ್ದ ವ್ಯಕ್ತಿ ಒಮ್ಮದೊಮ್ಮಗ್ಲೆ ಗುಂಡು ಹೊಡ್ಕೊಂಡು ಸಾಯ್ತಾರಂತಂದ್ರೆ ಒಂಥರ ವಿಪರ್ಯಾಸ ಅನಿಸ್ತೈತಿ. ಅದಕ್ಕೆ CID ತನಿಖೆ ಮಾಡ್ಬೇಕು. ಅದಿನ್ನ ತನಿಖೆ ವರದಿ ನಡೆಯಾಕತೈತೆ. ಇನ್ನೇ ಎಲ್ಲಿಗೆ ಹೋಗುತ್ತಾನೆ ಯಾರಿಗೆ ಗೊತ್ತು. ನೋಡಿ ಅಜ್ಜ, ಎಲ್ಲಿಂದ ಎಲ್ಲಿ ಐತಿ. ಅಲ್ಲ, ಎಷ್ಟೋ ದುಡ್ಡಿದ್ರು ನೆಮ್ಮದಿ ಕೊಂಡ್ಕೊಳಕ್ ಆಗೋದಿಲ್ಲ ಅನ್ನೋದು ಎಷ್ಟು ಸತ್ಯ ಆಯ್ತು ನೋಡಪ್ಪ. ಎಲ್ಲ ದೇವ್ರ ಮಹಿಮೆ. ಬಡವನ್ಗೆ ಅಪಾರವಾದಂಥ ನೆಮ್ಮದಿ ಕೊಟ್ಟಿರ್ತಾನೆ ದೇವ್ರ. ಸಾವುಕಾರಿಗೆ ಒಳಗೆ ನೆಮ್ಮದಿನೇ ಇರಂಗಿಲ್ಲ. ಅಷ್ಟು ದುಡ್ಡಿದ್ರೆ ತೊಗೊಂಡೇನು ಮಾಡೋದು? ಈಗ ನೋಡು, ಅಷ್ಟೆಲ್ಲ ಕೋಟಿಯಿಂದ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ, ಆಸ್ತಿ ಮಾಡಿದ, ಅವ ಇಲ್ಲ ಅದನ್ನ ಅನುಭವಿಸಾಕ. ಎಂಥ ವಿಪರ್ಯಾಸ, ಎಂಥ ವಿಧಿ ನೋಡು. ಏನು ಬಿಡಜ್ಜ, ದುಮ್ಸಾನ್ ರೊಕ್ಕ ಮಾಡ್ಯಾನ, ಆರಾಮ ಹೆಂಡತಿ ಮಕ್ಕಳಿಗೆ ಆಗತ್ತೆ, ಹೌದಿಲ್ಲ? ಅಲ್ಲಜ್ಜ, ಒಟ್ಟೊಕ್ಕೊಂಡ ಆಸೆ ಐತಿ. ಈ ಇನ್ಕಮ್ ಟ್ಯಾಕ್ಸ್ನಾರು ಬಂದಾರಿಗೆ ಅವ್ರು ಕೊಟ್ಟು ಬಿಡೋಕಪ್ಪ. ಒಂದೊಂದು ಸಲ ಅವ್ರು ಎಟ್ಟು ಕೇಳ್ತಾರ ಅಷ್ಟು ಕೊಟ್ಟು ಬಿಡೋಕಿತ್ತಲ್ಲ. ಅದು ಪ್ರಾಬ್ಲಮ್ ಆಗೈತಿ. ಇನ್ಕಮ್ ಟ್ಯಾಕ್ಸ್ನಾರ ಬಂದಿದ್ದ ಕರ್ನಾಟಕದಿಂದನೂ ಅಲ್ಲ, ತಮಿಳ್ನಾಡಿಂದನೂ ಅಲ್ಲ. ಇನ್ಕಮ್ ಟ್ಯಾಕ್ಸ್ನಾರು ಬಂದಿದ್ದು ಕೇರಳದಿಂದ. ಕೇರಳದಿಂದ ಅವ್ರು ಯಾಕೆ ಬಂದರು ಅಜ್ಜ? ಒಂದು ವರದಿ ಏನು ಹೇಳ್ತೈತಂದ್ರೆ, ಇವರು ಹುಟ್ಟಿಂದ ಕೇರಳದ ಮೂಲದವ್ರು ಇವ್ರು, CJ ರಾಯ್ ಅನ್ನೋರು. ಆಮ್ಯಾಗ ಇವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಕೇರಳದಾಗ ಅದಾವ. ಅದಕ್ಕೆ ಅವ್ರ ಡೌಟ್ ಬಂದು ಇವ್ರ ಪ್ರಾಪರ್ಟಿ ಹೆಂಗೆ ಏನು ಲೆಕ್ಕ ಅಂತಂದು ಎಲ್ಲ ಲೆಕ್ಕ ಕೇಳಕ್ಕೆ ಬಂದಾರ. ಸೊ ಆ ಟೈಮ್ನಾಗ ಇವ್ರು ಭಾಳ ಕಿರುಕುಳಗೊಂಡಾರಂತಂದು ವರದಿ ಹೇಳಕತ್ತೈತಪ್ಪ. ಆಮ್ಯಾಗ ಈ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಇರ್ತಾರಲ್ಲ, ಅವ್ರದ್ದೊಂಥರ ಚಿನ್ನದ ಪಂಜರ ಇದ್ದಂಗೆ ನೋಡಪ್ಪ. ಅವರೆಲ್ಲ ಆಸ್ತಿ ಎಲ್ಲ ಮಾಡಿರ್ತಾರೆ ಖರೆ, ಆದ್ರೆ ಅದಕ್ಕಿಂತ ಡಬಲ್ ಇರ್ತೈತೆ ಅವ್ರ ಟೆನ್ಷನ್. ನೆಮ್ಮದಿ ಅನ್ನೋದು ಇರೋದಲ್ಲ, ನಿದ್ದೆ ಆಗ್ತಿರೋದಿಲ್ಲ ಅವ್ರಿಗೆ. ಹೌದಾ? ಹಂಗ್ಯಾಕೆ ಅಜ್ಜ? ಹಂಗ್ಯಾಕಂದ್ರೆ ಕೊಡ್ತಗೊಳ್ಳೋದು ರೊಕ್ಕ ಕೋಟ್ಯಾನ್ಗಟ್ಲೆ ಯಾವಾರ ಇರ್ತಾವ ಅವರು. ಹಿಂಗೆ ಬೇಕಂದ್ರೆ ಹಿಂಗೆ ಕ್ಷಣದೊಳಗೆ ಕೋಟಿಗಟ್ಲೆ ಎನಿಸ್ ಕೊಡ್ತಿರ್ಬೇಕು ಅವ್ರು. ಹಂಗೆ ಈ ಹರಿವು ಅಂತಾರಲ್ಲ, ಈ ರೊಕ್ಕದ ಹರಿವು ಅವ್ರಿಗೆ ಜಾಸ್ತಿ ಇರ್ತೈತಿ. ಒಂದು ಕಡೆ ಏನಾರ ಹರಿವು ಕಟ್ ಆತಂದ್ರೆ ಮನಸ್ಸಿಗೆ ನೆಮ್ಮದಿನ ಸಿಗಂಗಿಲ್ಲ. ಒಮ್ಮದೊಮ್ಮೆ ಹಾರ್ಟ್ ಬೀಟ್ ನಿಂತಂಗೆ ಆಕತ್ತವ್ರಿಗೆ. ಗೊತ್ತಾ ನಿಮಗೆ? ಅಬಾ ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅಜ್ಜ? ನೋಡಪ್ಪ, ರಿಯಲ್ ಎಸ್ಟೇಟ್ ಅಂದ್ರೆ ಇಷ್ಟ. ಈಗ ಕಟ್ಟಿದ್ದು ಮನೆ ಇರ್ತಾವಲ್ಲ, ಅದನ್ನ ಕೊಡಿಸಿ ಇನ್ನೊಬ್ಬರಿಗೆ ಕೊಡಿಸೋದು. ಅದ್ರೊಳಗೆ ಕಮಿಷನ್ ಇವ್ರು ತಗೊಳ್ಳೋದು 2%, 3% ಅಂತಂದು. ಕೋಟ್ಯಾನಗಟ್ಲೆ ವ್ಯವಹಾರ ಮಾಡ್ತಾರೋ. ಡಿಪಾರ್ಟ್ಮೆಂಟ್ ಎಲ್ಲ ಇವರ ಮಾಡೋದು. ಮತ್ತು ದುಡ್ಡು ಹೆಂಗೆ ಮಾಡ್ತಾರಂತ ಮಾಡಿ. ಈಗ ನೀನು ಮುಂಜಾನೆಯಿಂದ ಸಂಚನ ದುಡಿತಿ ಹೊಲ್ದಾಗ, ಅಬ್ಬಬ್ಬ ಅಂದ್ರೆ 1,000 ರೂಪಾಯಿ ಗಳಿಸ್ತೇಪ್ಪ. ತಿನ್ನಿಕ್ಯಾಡ್ರು 1,000 ರೂಪಾಯಿ ಗಳಿಸ್ತಿ. ಅದ್ರೊಳಗೆ ನೀ ಎಲ್ಲ 5,000 ತೆಗದೆ ಅಂದ್ರೆ 20,000 ಉಳಿತೈತಿ. ಎಲ್ಲ ಮನೆ ಕರಿ 20,000. 20,000 ನೀ ಜೀವನ ಪೂರ್ತಿ ಉಳಿಸಿದ್ರು, ಕುಡಿಕಾಗಿಟ್ಟು ಉಳಿಸಿದ್ರು ಕೋಟ್ಯಾನಗಟ್ಲೆ ಮಾಡೋಕ್ಕಾಕತ್ತಾನ? ಆಕತ್ತಾನ? ನೀನು ಹೇಳು. ಆಗೋದಿಲ್ಲ ಬಿಡಪ್ಪ. ಮತ್ತು ಈಗ ಬರೇ ಒಂದು ಮನೆ ಕೊಡಿಸಿರ 2%, 3% ಬಡ್ಡಿ ಅಂದ್ರೆ ಮನಿನ ಕೋಟ್ಯಾನಗಟ್ಲೆ ಇರ್ತಾವೆ. ಇವ್ರು ಲಕ್ಷಾಂತರ ರೂಪಾಯಿ ಬರ್ತೈತಿ ಬರೀ ಕಮಿಷನ್. ಕುಂತಲ್ಲೇ ವ್ಯವಹಾರ ಹಿಂಗೆ ಮಾಡೇ ಬಿಲ್ಡರ್ಸ್ಗಳು ಭಾಳ ಅಂದ್ರೆ ಭಾಳ ಆಸ್ತಿ ಗಳಿಸಿರ್ತಾರೆ. ಬಾ ಯಾವ್ದ ನೀ ಭಾಳ ತಿಳ್ಕೊಂಡು ನೋಡು. ಅಲ್ಲ, ನೀನು ಸುಮ್ಮ ರಿಯಲ್ ಎಸ್ಟೇಟ್ ಕೈ ಹಾಕ್ಬಿಡಲ್ಲ. ದುಡ್ಡು ಮಾಡೋ ತಿಳುವಳಿಕೆ ಬಂದ. ನನಗೀಗ ವಯಸ್ಸಾಗಿಲ್ಲ. ಇನ್ನೊಂದು 10 ವರ್ಷಕ್ಕೆ 15 ವರ್ಷಕ್ಕೆ ಹೊಕ್ಕಿನಿ. ಆಮ್ಯಾಗ ನನಗೆ ದುಡ್ಡು ಮಾಡೋ ಆಸೆನೂ ಇಲ್ಲಪ್ಪ. ನನಗಿರೋದು ಒಂದ ದೇಹ. ಚಂದಾಗ ಹೊಲ್ದಾಗ ಉಳುಮೆ ಮಾಡ್ತೀನಿ. ಶಿವ ಅಂತ ಒಂದಿನ ಹೊಕ್ಕಿನಿ ಅಷ್ಟೇ. ಎದಕ್ಕೆ ಬೇಕು ನೆಮ್ಮದಿ ಇಲ್ಲ ಜೀವನ? ಇಲ್ಲಿ ಆರಾಮ್ ನೆಮ್ಮದಿ ಐತೆ. 3 ಹೊತ್ತು ಆರಾಮ್ ಊಟ ಮಾಡ್ತೀನಿ, ರೊಟ್ಟಿ ಪಲ್ಯ ತಿಂತೀನಿ, ಹೊಲ್ದಾಗ ಹೋಗಿ ಕೆಲಸ ಮಾಡ್ತೀನಿ. ಇಷ್ಟು ಗೊತ್ತಿದ್ದೆ ನನಗೆ ಪ್ರಪಂಚ. ಬಾ ಯಾವ್ದ ನೀ ನಮ್ಗಿಂತ ಭಾಳ ತಿಳ್ಕೊಂಡು ಬಿಡಪ್ಪ. ಹೇಳ್ಬೇಕಂದ್ರೆ ನಾವ ಇಂಥವೆಲ್ಲ ಮಾತಾಡ್ಬೇಕು, ನೀವು ಕೇಳ್ಬೇಕು ನಮ್ಮನ್ನು. ನೀ ನೋಡಿರ ಎಲ್ಲ ತಿಳ್ಕೊಂಡು ನಮ್ಗೆ ಹೇಳ್ತಪ್ಪ. ಅದಕ್ಕೆ ಸ್ವಲ್ಪ ಪೇಪರ್ ಆಮೇಲೆ ವಾರ್ತಾ ಓದ್ರಲ್ಲೇ. ಇಲ್ಲ ಅಂದ್ರೆ ಜೀವನದಾಗ ಉದ್ಧಾರ ಆಗೋದಿಲ್ಲ ನೋಡು. ಹಿಂಗೆ ಸಗಣಿ ಬಾಚ್ಬೇಕಾಗತ್ತೆ ಸಾಯೋ ಮಟ್ಟ ನನ್ನಂಗೆ. ರೀ